ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೆಲ್ಲರೂ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ಮೇಲೆ ನಮ್ಮದು ಬರೀ ಜೀವನ್ ವಾಸ್ತು ಅನ್ನೋದಕ್ಕಿಂತ ಯಾಕಂದರೆ ಭಾಳ ಜನ ಹೇಳ್ತಾ ಇರ್ತಾರೆ, ಗುರುಗಳು ನೀವು ಕೊಡೋಂಥದ್ದು ಬಹಳ ಸೈಂಟಿಫಿಕ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ ವಾಸ್ತು ಅನ್ನೋಂಥದ್ದು ಎಲ್ಲಿಂದ ಬಂತು ಅಂತಂದರೆ ವೇದದಿಂದ ಬಂದಿತ್ತು. ವೇದ ಯಾವುದರ ಆಧಾರದ ಮೇಲೆ ಮಾಡಿರೋದು ಅಂತಂದರೆ ವಿಜ್ಞಾನದ ಮೇಲೆ ಮಾಡಿರೋವಂಥದ್ದು. ಹಾಗಾಗಿ ಇನ್ನು ಮೇಲೆ ನನ್ನ ಜೀವನ್ ವಾಸ್ತು ಅನ್ನೋಂಥದ್ದು ವೇದ ವಿಜ್ಞಾನ ಅಂದರೆ ವಾಸ್ತು ವೇದ ವಿಜ್ಞಾನ ಅಂತ ಬರುತ್ತೆ. ಸೊ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ಜನ ಕನ್ಫ್ಯೂಷನ್ ಏನಾಗ್ಬಿಟ್ಟಿದೆ ಅಂತಂತಂದರೆ ಮೇನ್ ಡೋರು ಯಾವ ಕಡೆ ತೆಗಿಬೇಕು, ಹೆಂಗೆ ತೆಗಿಬೇಕು, ಇದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಎಷ್ಟೋ ಜನ ಗೊತ್ತಿದ್ದರೂ ಸುಮ್ಮನೆ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ, ಏನೇನು ಹೇಳ್ತಾರೆ. ಇರಲಿ ಬಿಡಿ, ಅವ್ರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸರ್ ಗೊತ್ತಿಲ್ಲ ತಿಳಿಸ್ಕೊಡಿ ಅಂದರೆ ಚೆನ್ನಾಗಿ ತಿಳಿಸ್ಕೊಡ್ಬೋದು. ನೀನು ಹೇಳ್ತಿರೋ ತಪ್ಪು, ನೀನು ಮಾಡ್ತಾರೋ ತಪ್ಪು, ನಮಗೂ ಅವ್ರು ಹಂಗೆ ಹೇಳಿದ್ದಾರೆ, ಇವ್ರು ಹಿಂಗೆ ಹೇಳಿದ್ದಾರೆ ಅಂತಾರೆ. ನಾನು ಪಕ್ಕ ಸೈನ್ಸ್ ಮಾತಾಡೋಂಥದ್ದು, ಅರ್ಥ ಆಯ್ತಲ್ಲ. ಯಾವುದೋ ಅಡುಗೆ ಲಜ್ಜಿ ಕತೆ ಮಾತಾಡಿದ್ರೆ ಏನು ಬೇಕಾದ್ರೂ ಹೊಡ್ಕೊಂಡು ಕತ್ಕೋಬೋದು, ಏನು ಬೇಕಾದ್ರೂ ಕತೆ ಮೇಲೆ ಕತೆ ಕಟ್ಕೊಂಡು ಹೋಗ್ತಾ ಇರ್ಬೋದು. ನನಗೆ ಅದು ಬೇಕಾಗಿಲ್ಲ. ನಾನು ಪ್ಯೂರ್ ಸೈನ್ಸಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದೊಂದು ಡೌಟ್ ಎಲ್ಲರಿಗೂ ಕ್ಲಿಯರ್ ಆಗಿಬಿಡಲಿ ಅನ್ನೋದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಏನು ಅಂತಂದಾಗ ನೋಡಿ, ಇದು ನಾರ್ತು, ಇದು ಈಸ್ಟು, ಇದು ಸೌತು, ಇದು ವೆಸ್ಟು. ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ? ಡೋರ್ನ ಮೇನ್ ಡೋರ್ ತೆಗಿಬೇಕಾದ್ರೆ ಕ್ಲಾಕ್ ವೈಸ್ ತೆಗಿಬೇಕಾ ಆ್ಯಂಟಿ ಕ್ಲಾಕ್ ವೈಸ್ ತೆಗಿಬೇಕಾ ಅಂತಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ನಾನು ನಾರ್ತಲ್ಲಿ ತಗೊಳ್ತೀನಿ. ನಾರ್ತಲ್ಲಿ ತಗೊಂಡಾಗ ಆ್ಯಂಟಿ ಕ್ಲಾಕ್ ವೈಸ್ ತೆಗಿಬೇಕು. ಯಾಕೆ ರೀಸನ್ ಕೊಡ್ತೀನಿ. ಯಾಕಂದರೆ ನಾರ್ತ್ ಈಸ್ಟಿಂದ ಏನು ಎನರ್ಜಿ ಬರುತ್ತಲ್ಲ, ನಾರ್ತ್ ಈಸ್ಟಿಂದ ಬರುವಂಥ ಎನರ್ಜಿ ಸ್ಟ್ರೈಟ್ ಅವೇ ಸೌತ್ ವೆಸ್ಟ್ಗೆ ಹೋಗುತ್ತೆ. ಸೌತ್ ವೆಸ್ಟ್ಗೆ ಹೋಗಿ ಆಮೇಲೆ ಸರ್ಕ್ಯುಲೇಟ್ ಆಗೋಕ್ಕೆ ಶುರು ಆಗುತ್ತೆ ಈ ಥರ. ಸೊ ಇದೆಲ್ಲ ಈ ಎನರ್ಜಿ ಫ್ಲೋ ಹೆಂಗಾಗುತ್ತೆ ಏನಾಗುತ್ತೆ ಗೊತ್ತೇ ಇಲ್ಲ. ಆದರೂ ಸುಮ್ಮನೆ ದೊಡ್ಡ ವಾಸ್ತು ಕನ್ಸಲ್ಟೆಂಟ್ ಅಂತ ಬಂದ್ಬಿಡ್ತಾರೆ ಅವರು. ಎನರ್ಜಿ ಹೆಂಗೆ ಫ್ಲೋ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅವ್ರಗಳಿಗೆ, ಸೈನ್ಸೇ ಗೊತ್ತಿಲ್ಲ. ಸುಮ್ಮನೆ ಅಡುಗೆ ಲಜ್ಜಿ ಕತೆ ಮಾತಾಡ್ತಾರೆ, ಕಾಗನ್ ಕತೆ ಗೋಬಕ್ಕನ್ ಕತೆ ಮಾತಾಡ್ತಾರೆ, ರೈಟ್. ಹೀಗಾಗಿ ನೋಡಿ, ಇದು ಯಾಕೆ ಅಂತಲೂ ಹೇಳ್ತೀನಿ ನನಗೆ. ಈಗ ನೋಡಿ, ಈ ಡೋರ್ ಏನಿರುತ್ತಲ್ಲ, ಹಿಂಗೆ ತೆಗೆದಾಗ ಏನಾಗುತ್ತೆ, ಹಿಂಗೆ ಬರುತ್ತಿದ್ದು ಎನರ್ಜಿ. ಅದೇ ಏನಾದರೂ ಡೋರ್ನೇನಾದರೂ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಡೋರ್ ಏನಾದರೂ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಇದನ್ನು ನಾನೇನಾದರೂ ಈ ಡೋರನ್ನು ನಾನು ಈ ರೀತಿ ತೆಗಿಯೋಕ್ಕೆ ಶುರು ಮಾಡೋದಾದ್ರೆ ಏನಾಗುತ್ತೆ, ಇಲ್ಲಿಂದ ಬರುವಂಥ ಎನರ್ಜಿ ಏನಾಗುತ್ತೆ, ಇಲ್ಲಿಗೆ ಹೊಡ್ಕೊಳ್ಳುತ್ತೆ. ಹೊಡ್ಕೊಂಡು ರಿಬೋನ್ಸ್ ಆಗ್ತಾ ಇರ್ತದೆ, ಅರ್ಥ ಆಯ್ತಲ್ಲ. ಸೊ ಅದು ಆಗಬಾರ್ದು ಅಂದರೆ ತೆಗೆದ ತಕ್ಷಣ ಈ ಎನರ್ಜಿ ಏನಿರುತ್ತಲ್ಲ ಸ್ಟ್ರೈಟ್ ಅವೇ ಇಲ್ಲಿ ಬರೋದು. ನೋಡಿ, ಈಗ ಎನರ್ಜಿ ಬರ್ತಾ ಇದೆ, ಈ ಡೋರ್ ತೆಗಿತಾ ಇದ್ದಂಗೆ ಇಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳೋಂಥದ್ದು. ಇದನ್ನು ಕ್ಲಾಕ್ ವೈಸ್ ಮಾಡೋಂಗಿಲ್ಲ. ಇದನ್ನು ಆದರೆ ಪೂರ್ವದ ಕಡೆ ಬಂದಾಗ ಅಂದರೆ ಈಸ್ಟ್ ಕಡೆಗೆ ಬಂದಾಗ ಇಲ್ಲಿ ಕ್ಲಾಕ್ ವೈಸೇ ಮಾಡಬೇಕು. ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಇದೇ ಥರ ತಲೆಗೆ ಶುರು ಆಗುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿಂದ ಎನರ್ಜಿ ಏನು ಬರ್ತದಲ್ಲ, ನೀವು ಇಲ್ಲಿ ತೆಗಿತಾ ಇದ್ದಂಗೆ ಏನಾಗುತ್ತೆ, ಎನರ್ಜಿ ಹಿಂಗೆ ಬರೋಕ್ಕೆ ಶುರು ಆಗುತ್ತೆ. ಬಂದು ಸೌತ್ ವೆಸ್ಟ್ಗೆ ಹೋಗಿ ಸೌತ್ ವೆಸ್ಟಿಂದ ನಾರ್ತ್ ವೆಸ್ಟು, ನಾರ್ತ್ ಈಸ್ಟು, ಸೌತ್ ಈಸ್ಟು ಹೀಗೆ ಸರ್ಕ್ಯುಲೇಟ್ ಆಗ್ತಾನೇ ಇರುತ್ತೆ, ಆಯ್ತಲ್ಲ. ಸೊ ಇದು ಪೂರ್ವದಿಂದ ಬಂದಾಗ. ದಕ್ಷಿಣದಿಂದ ಬಂದಾಗ ಇದು ಕ್ಲಾಕ್ ವೈಸೇ ಇರಬೇಕಿದು. ನೋಡಿ, ಇದು ಕ್ಲಾಕ್ ವೈಸೇ ಇರಬೇಕಿದು. ಸೊ ಇದು ಕ್ಲಾಕ್ ವೈಸು, ಇದು ಆ್ಯಂಟಿ ಕ್ಲಾಕ್ ವೈಸು. ನಾರ್ತಿಂದ ಬಂದಾಗ ಆ್ಯಂಟಿ ಕ್ಲಾಕ್ ವೈಸ್ ಇರಬೇಕು, ಈಸ್ಟಿಂದ ಬಂದಾಗ ಕ್ಲಾಕ್ ವೈಸ್ ಇರಬೇಕು. ಹಾಗೆಯೇ ಸೌತಿಂದ ಬಂದಾಗ ಕ್ಲಾಕ್ ವೈಸ್ ಇರಬೇಕು. ಯಾಕೆ ಅಂತಂದರೆ ಇಲ್ಲಿಂದ ಬರುವಂಥ ಪೂರ್ವ ಮತ್ತು ದಕ್ಷಿಣ ಇದರ ಎರಡರ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿರುತ್ತಲ್ಲ, ಇದು ಹಿಂಗೋಗುತ್ತೆ. ಸೌತ್ ಈಸ್ಟಿಂದ ನಾರ್ತ್ ವೆಸ್ಟ್ಗೆ ಹೋಗುತ್ತೆ. ನಾರ್ತ್ ವೆಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಎನರ್ಜಿ ಸರ್ಕ್ಯುಲೇಟ್ ಆಗೋಕ್ಕೆ ಶುರು ಆಗುತ್ತೆ ಈ ರೀತಿ, ಅರ್ಥ ಆಯ್ತಲ್ಲ. ಸೊ ಮೈನ್ ಡೋರ್ ಏನಾದರೂ ತಗೊಳ್ಳೋದಾದರೆ ದಕ್ಷಿಣದಲ್ಲಿ ಇಟ್ ಶುಡ್ ಬಿ ಕ್ಲಾಕ್ ವೈಸ್. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ. ಇದು ಕ್ಲಾಕ್ ವೈಸ್. ಈಸ್ಟು ಅಗೇನ್ CLOCKWISC ಕ್ಲಾಕ್ ವೈಸ್. ಆದರೆ ಉತ್ತರದಿಂದ ಇದ್ದಾಗ ಇದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಹಿಂಗಿರ್ಬೇಕು. ಅವೆಲ್ಲ ಎನರ್ಜಿ ನಿಮಗೇನಾಗುತ್ತೆ, ನಾರ್ತ್ ಈಸ್ಟಲ್ಲಿ ಬಂದಿದ್ದು ಸ್ಟ್ರೈಟ್ ಅವೇ ಸೌತ್ ವೆಸ್ಟಿಗೆ ಬರ್ತದೆ, ಅರ್ಥ ಆಯ್ತಲ್ಲ. ಸೊ ಇದನ್ನು ಬೇಕಾದ್ರೆ ಬರ್ಬಿಡ್ತೀನಿ. ಸೌತ್ ವೆಸ್ಟು, ನಾರ್ತ್ ವೆಸ್ಟು, ನಾರ್ತ್ ಈಸ್ಟು, ಸೌತ್ ಈಸ್ಟು. ಹಾಗೆ ಏನಾದರೂ ನಮಗೆ ಪಶ್ಚಿಮ ಭಾಗದಲ್ಲಿ ಬಂದಾಗ, ವೆಸ್ಟರ್ನ್ ಸೈಡ್ ಬಂದಾಗ ಎಲ್ಲಿರಬೇಕು, ಎಗೇನ್ ದಿಸ್ ಶುಡ್ ಬಿ ಆ್ಯಂಟಿ ಕ್ಲಾಕ್ ವೈಸ್ ಇರಬೇಕಿತ್ತು, ಅರ್ಥ ಆಯ್ತಲ್ಲ. ಹಿಂಗೆ ಹೋಗ್ಬೇಕು. ಹಿಂಗೆ ಹೋದಾಗ ಏನಾಗುತ್ತೆ, ನಾರ್ತ್ ವೆಸ್ಟಿಂದ ಏನು ಬರುತ್ತಲ್ಲ ಎನರ್ಜಿ, ನಾರ್ತಿಂದ ವೆಸ್ಟಿಂದ ಏನು ಬರುತ್ತೆ ಅದಕ್ಕೋಸ್ಕರ ನಾರ್ತ್ ವೆಸ್ಟ್ ಅಂತ ಕರೆಯುವಂಥದ್ದು. ಸೌತಿಂದ ಈಸ್ಟಿಂದ ಬರುತ್ತೆ, ಹಾಗಾಗಿ ಸೌತ್ ಈಸ್ಟ್ ಅಂತ ಕರಿತೀವಿ. ಇದು ಸೌತು ವೆಸ್ಟಿಂದ ಬರುತ್ತೆ, ಸೌತ್ ವೆಸ್ಟು. ಇದು ಬೇಡ, ಇದ್ರ ಬಗ್ಗೆ ಮುಂದೆ ಯಾವಾಗಾರ ಮಾತಾಡ್ತೀನಿ. ಓಕೆ, ಇಲ್ಲಿ ಬಂದಾಗ ಏನಾಗುತ್ತೆ, ನಾರ್ತ್ ವೆಸ್ಟಿಂದ ಬರುವಂಥ ಎನರ್ಜಿ ಸ್ಟ್ರೈಟ್ ಅವೇ ಸೌತ್ ಈಸ್ಟ್ಗೆ ಹೋಗುತ್ತೆ. ಸೌತ್ ಈಸ್ಟ್ಗೆ ಹೋಗಿ ಹಿಂಗೆ ತಿರ್ಗಕ್ಕೆ ಶುರು ಆಗುತ್ತೆ. ಸೊ ಎನರ್ಜಿ ಫ್ಲೋ ಬಂದ್ಬಿಟ್ಟು
ನಿಮಗೆ ಕ್ಲಾಕ್ ವೈಸ್ ಹೋಗ್ತಾ ಇರ್ತದೆ. ಅರ್ಥ ಆಯ್ತಲ್ಲ? ಎನರ್ಜಿ ಫ್ಲೋ ಹಿಂಗೆ ಕ್ಲಾಕ್ ವೈಸ್ ಹೋಗ್ತಾ ಇರ್ತದೆ. ಸೊ ಸೌತ್ ಈಸ್ಟಿಗೆ ಬರುತ್ತೆ, ಅಲ್ಲಿಂದ ಸೌತ್ ವೆಸ್ಟು, ನಾರ್ತ್ ಈಸ್ಟ್, ಹಿಂಗೆ ಎನರ್ಜಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಈಗೆಲ್ಲರಿಗೂ ಕೂಡ ಅರ್ಥ ಆಗಿರಬೇಕು ಅನ್ಸುತ್ತೆ. ಸೊ ನಾರ್ತ್ ವೆಸ್ಟಲ್ಲಿ ಬಂದಾಗ ಆ್ಯಂಟಿ ಕ್ಲಾಕ್ ವೈಸ್. ಸೊ ಇದು ವಾಸ್ತುದಲ್ಲಿ ಮೇಜರ್ ಆಗಿ ಮೇನ್ ಡೋರನ್ನು ಇಟ್ಕೋಬೇಕಾದಾಗ ಯಾವ ದಿಕ್ಕಲ್ಲಿದೆ ಅದನ್ನು ನೋಡಿಕೊಂಡು ಅದರ ಪ್ರಕಾರ ಡೋರ್ ಪೊಸಿಷನ್ಸ್ ಇಟ್ಕೊಂಡು ಡೋರು ಕ್ಲಾಕ್ ವೈಸ್ ತೆಗಿಬೇಕಾ ಆಂಟಿ ಕ್ಲಾಕ್ ವೈಸ್ ತೆಗಿಬೇಕಾ ಅಂತ ಅನ್ನೋದನ್ನು ತಿಳ್ಕೊಂಡ್ರೆ ಎನರ್ಜಿ ಫ್ಲೋ ಈಸಿ ಆಗುತ್ತೆ. ಇದು ಓಕೆ, ರೈಟ್. ಈಗ ಒಬ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ರಾಜಕಾಲುವೆ ಮನೆಯ ದಕ್ಷಿಣ ಭಾಗದಲ್ಲಿ ರಾಜಕಾಲುವೆ ಬಂದ್ಬಿಟ್ಟಿದೆ, ಇದರಿಂದ ಏನಾದ್ರು ನಮಗೆ ತೊಂದರೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ರಾಜಕಾಲುವೆ ಇಲ್ಲಿದೆ ಅಂತಂದರೆ ನಿಮಗೆ ದಕ್ಷಿಣ ಇದಲ್ವಾ? ಸೊ ದಕ್ಷಿಣ ಭಾಗದಲ್ಲಿ ನಿಮಗೆ ರಾಜಕಾಲುವೆ ಇದೆ ಅಂತಂತಂದರೆ ಇದರಿಂದ ಆಗುವಂಥ ತೊಂದರೆ ಏನು ಅಂತ ತಿಳಿಸೋಣ. ಒಂದು, ಜಾಸ್ತಿ ನೀರು ಬಂದಾಗ, ಜೋರಾಗಿ ಮಳೆ ಬಂದಾಗ ಮಾಡಿದಾಗ ಏನಾಗುತ್ತೆ, ಈ ನೀರು ಓವರ್ಫ್ಲೋ ಆಗಿ ನಿಮ್ಮ ಸೈಟಿಗೆ ಬರುವಂಥ ಚಾನ್ಸಸ್ ಇರ್ತದೆ. ಆದರೆ ರಾಜಕಾಲುವೆ ಇದೆ, ಆದರೆ ಇದರ ಮೇಲೆ ಚಪ್ಪಡಿ ಅಲ್ಲ, ರಾಜಕಾಲುವೆ ಚಪ್ಪಡಿ ಹಾಕೋಕ್ಕಾಗಲ್ಲ ಬಿಡಿ, ದೊಡ್ಡದಾಗಿ RCC ಸ್ಲ್ಯಾಬ್ ಹಾಕಬೇಕು. RCC ಸ್ಲ್ಯಾಬ್ ಹಾಕಿದ್ದಾರೆ ಅಂದರೆ ವೆರಿ ಗುಡ್. ಆದರೂ ಕೂಡ ನನಗೆ ಈ ರಾಜಕಾಲುವೆಯಿಂದ ಆಗುವಂಥ ತೊಂದರೆ ಏನಿಲ್ವಾ? ತೊಂದರೆ ಇದ್ದೇ ಇದೆ. ಯಾವ್ದು ರೀತಿ ತೊಂದರೆ ಆಗುತ್ತೆ ಅಂತಾರೆ, ಸಾಧಾರಣವಾಗಿ ಅಬ್ಸರ್ವ್ ಮಾಡಿ, ಬೇಸಿಗೆ ಕಾಲದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಬಿಸಿಲು ಜಾಸ್ತಿ ಆಗ್ತಿದ್ದಾಗ ಏನಾಗ್ಬಿಡುತ್ತೆ, ನಿಮಗೆ ಇಲ್ಲಿಂದ ವಾಸನೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ರಾಜಕಾಲುವೆ ಆಗಿರುತ್ತೆ, ಬರೀ ರಾಜಕಾಲುವೆ ಅಂತಲ್ಲ, ಬೇರೆ ಯಾವ್ದಾದ್ರು ಮೋರಿ ಇದ್ದು ಮೋರಿಲಿ ಹರ್ಕೊಂಡು ಹೋಗ್ತಿದ್ರೆ ಓಕೆ, ಅಲ್ಲೆಲ್ಲರೂ ಸ್ಟಾಗ್ನೆಂಟ್ ಆಗಿ ಎಲ್ಲರೂ ನೀರು ನಿಂತಿತ್ತು ಅಂತಂದರೆ ಬಿಸಿಲಿನ ಪ್ರಭಾವದಿಂದ ಏನಾಗುತ್ತೆ, ಇದರ ಒಳಗಡೆಗೆ ಇರುವಂಥ ನೀರು ಕಾದಾಗ ಏನಾಗುತ್ತೆ, ಆವಿಯಾಗಿ ನಿಮ್ಮ ಮನೆಗೆ ಬರುವಂಥ ಆ ಗಾಳಿ ಶುದ್ಧ ಗಾಳಿನೋ ಪರಿಶುದ್ಧ ಗಾಳಿನೋ? ಇಲ್ಲ, ಅದು ಅಶುದ್ಧ ಗಾಳಿ. ಈ ಗಾಳಿ ಏನಾದ್ರು ನಮಗೆ ಬಂತು ಅಂತಂದರೆ ನಾವು ಅದನ್ನು ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತವೆ. ಇದು ಪ್ಯೂರ್ ಸೈನ್ಸ್ ಮಾತಾಡೋಂಥದ್ದು. ಹೀಗಿದ್ದಾಗ ಏನು ಮಾಡಬೇಕು ಹೇಳಂತಂದರೆ, ಇದನ್ನೆಲ್ಲ ಏನಾಗುತ್ತೆ ಮಧ್ಯಾಹ್ನದ ಹೊತ್ತು, ವಿಶೇಷವಾಗಿ ಮಧ್ಯಾಹ್ನದ ಹೊತ್ತು ಏನು ಮಾಡಬೇಕಾಗತ್ತಂದರೆ, ಈ ಕಡೆಗೆ ಅಂದರೆ ದಕ್ಷಿಣದ ಕಡೆ ಇರುವಂಥದ್ದು ಆದಷ್ಟು ಪಶ್ಚಿಮದ ಕಡೆ ಇರುವಂಥ ಕಿಟಕಿಗಳನ್ನು ನೀವು ಮಧ್ಯಾಹ್ನದ ಹೊತ್ತು ಮುಚ್ಚಿಡುವಂಥದ್ದು ಒಳ್ಳೆಯದು. ಎಲ್ಲೂ ತನಕ ಸಂಜೆ 6:30 7 ಗಂಟೆ ತನಕ, ಆಮೇಲೆ ತಕ್ಕೊಳ್ಳಿ. ಅಷ್ಟರೊಳಗೆ ಏನಾಗಿರುತ್ತೆ, ಕಾದಿದ್ದು ಬಂದಿರೋಂಥ ನೀರು, ಕಾದಿರೋಂಥ ಈ ಗಲೀಜು ನೀರಿನ ಆವಿ ಏನಾಗುತ್ತೆ, ಬರುತ್ತೆ, ಮೇಲೊಟ್ಟಾಗುತ್ತೆ, ಅಲ್ಲಿ ತನಕ ಬರ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಮಾಡ್ಕೋಬೇಕಾಗಿರೋಂಥ ಒಂದು ಪ್ರಿಕಾಷನರಿ ಮೆಷರ್, ಸೈಂಟಿಫಿಕಲಿ ಮಾತಾಡಬೇಕು ಅಂತ ಅನ್ನೋದಾಗ, ನೀವು ಮಧ್ಯಾಹ್ನದ ಹೊತ್ತು ಈ ಕಡೆ ಇರೋಂಥ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿಡೋದ್ರಿಂದ ಏನಾಗುತ್ತೆ, ಈ ನೀರು ಇಲ್ಲಿ ಬರೋದು ತಪ್ಪುತ್ತೆ. ಎರಡನೇದು ಏನಾಗುತ್ತೆ, ಸೊಳ್ಳೆಗಳು. ಸೊ ಮಸ್ಕಿಟೋ ಶಟರ್ಸ್ಗಳೆಲ್ಲ ಹಾಕ್ಕೊಟ್ಟಿರ್ತೀವಿ, ಎರಡನೇದು ಏನಾಗುತ್ತೆ, ಸೊಳ್ಳೆಗಳು ಬರುತ್ತೆ. ಸೊಳ್ಳೆಗಳು ಬಂದು ಕರಿಸ್ತು ಅಂತಂದರೆ ಮಲೇರಿಯಾ, ಡೆಂಗು ಬಂದೇ ಬರ್ತದೆ. ಇದರಿಂದ ಸೌತಲ್ಲಿ ಇರಲಿ, ನಾರ್ತಲ್ಲಿ ಇರಲಿ, ಈಸ್ಟಲ್ಲಿ ಇರಲಿ, ವೆಸ್ಟಲ್ಲಿ ಇರಲಿ, ಎಲ್ಲಿಗಾದರೂ ಇರ್ಬೋದು, ನಿಮಗೆ ದೊಡ್ಡ ಮೋರಿಗಳಿದೆ, ರಾಜಕಾಲುವೆ ಇದೆ ಅಂತಂದರೆ ಇದರಿಂದ ಆಗುವಂಥ ದುಷ್ಪರಿಣಾಮಗಳು ವಿಶೇಷವಾಗಿ ಅಂತಂತಂದರೆ, ನಿಮಗೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಇತ್ತು ಅಂತಂದರೆ ಸಂಜೆ ಹೊತ್ತು ಖಂಡಿತವಲ್ಲೂ ಕೂಡ, ಯಾಕಂದರೆ ಬಿಸಿಲಿನ ಪ್ರಭಾವದಿಂದ ಏನಾಗುತ್ತೆ, ನೀರು ಕಾಯಕ್ಕೆ ಶುರು ಆಗುತ್ತೆ. ನೀರು ಕಾದಿದ್ದು ಏನಾಗುತ್ತೆ, ಅದು ಆವಿಯಾಗಿ ನನ್ನ ಮನೆಗೆ ಬರೋಕ್ಕೆ ಶುರು ಆಗ್ಬಿಡ್ತದೆ. ಹಾಗಾಗಿ ಅಲ್ಲಿ ಕಿಟಕಿ ಬಾಗಿಲುಗಳನ್ನ ಮುಚ್ಕೊಳ್ಳೋಂಥದ್ದು ಒಳ್ಳೆಯದು. ಯಾರು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಇದು ಸೇರಿದೆ. ಮತ್ತೊಬ್ರು ಏನು ಕೇಳಿದ್ದಾರೆ ಅಂದರೆ, ಮೇನ್ ಡೋರ್ ಇಡುವಂಥದ್ದು ಮೋಲ್ಡ್ ಹಾಕಿದ್ಮೇಲೆ ಮೇನ್ ಡೋರ್ ಇಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಎಸ್, ಈಗಿನ ಕಾಲದಲ್ಲಿ ಅದೇ ಆಗ್ಬಿಟ್ಟಿದೆ. ನಾನು ಸುಮಾರು 32 ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದ್ರಿಂದ, ಮುಂಚೆ ಅಂದರೆ ನಾನು ಫೀಲ್ಡಿಗೆ ಬಂದಾಗ ಏನಾಗ್ತಿತ್ತು ಅಂತಾರೆ, ಮೇನ್ ಡೋರನ್ನ ಇಟ್ಕೊಂಡು ಹಾಗೆಯೇ ಗೋಡೆ ಕಟ್ಕೊಂಡು ಹೋಗೋರು, ಆಮೇಲೆ ಮೋಲ್ಡ್ ಹಾಕೋರು. ಯಾಕೆ ಅಂತಂತಂದರೆ, ಈ ಮನೆಗೆ ಈ ಮೇನ್ ಡೋರ್ಗೆ ಏನು ಹಾಕಿರ್ತಲ್ಲ, ಮರ ಏನು ಹಾಕಿರ್ತಲ್ಲ, ಟೀಕ್ ವುಡ್ಡು, ಸಾಲ್ವುಡ್ಡು, ಹೊನ್ನೆ ಮರನೋ ಏನೋ ಹಾಕಿರ್ತೀವಲ್ಲ, ಅದು ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಸೀಸನಿಂಗ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಏನು ಮಾಡೋರು, ನೀರು ಹಾಕೋರು, ಮಾಡೋರು, ಎಲ್ಲ ಆಗೋರು. ಸೊ ಮನೆ ಕಟ್ ಮುಗಿಸೋ ವರ್ಷದೊಳಗೆ 1 ವರ್ಷ ಆಗುತ್ತೆ. 1 ವರ್ಷ ಆಗೋದ್ರೊಳಗಾಗಿ ಏನಾಗುತ್ತೆ ಅಂದರೆ ಆ ಮರ ಸೀಸನಿಂಗ್ ಆಗ್ಬಿಡುತ್ತೆ. ಯಾವ ರೀತಿಲಿ ಅಂತಂದರೆ, ಚಳಿಗಾಲಕ್ಕೂ ಉಕ್ಕೊಳ್ಳುತ್ತೆ, ಮಳೆಗಾಲಕ್ಕೂ ಒಪ್ಕೊಳ್ಳುತ್ತೆ, ಹಾಗೆಯೇ ಬೇಸಿಗೆ ಕಾಲಕ್ಕೂ ಒಪ್ಕೊಳ್ಳುತ್ತೆ. ಸೊ ಏನಾಗುತ್ತೆ ಅಂದರೆ, ಸೀಸನಿಂಗ್ ಆದಾಗ ಏನಾಗುತ್ತೆ ಅಂದರೆ ಅದು ಮುಂದಕ್ಕೆ ಅದು ಬೆಂಡ್ ಆಗೋದಾಗಲಿ, ವಾರ್ಪ್ ಆಗೋದಾಗಲಿ, ಅಥವಾ ಕ್ರ್ಯಾಕ್ಗಳು ಬಿಡೋದಾಗಲಿ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಮಾಡ್ಕೊಡ್ತಾರೆ. ಬಟ್ ಈಗಿನ ಕಾಲದಲ್ಲಿ ಅದು ಆಗ್ತಾ ಇರೋದ್ರಿಂದ ಏನು ಮಾಡ್ತಿರ್ಬೋದು, ನೀವು ಖಂಡಿತವೂ ಕೂಡ ಮನೆ ಮೋಲ್ಡ್ ಹಾಕಿದ ಮೇಲಿಂದ ಮೇನ್ ಡೋರನ್ನು ಇಡಬಹುದು, ತಪ್ಪೇನೂ ಇಲ್ಲ. ಅದು ಮಾಡ್ತಾ ಇದ್ದು ಒಂದೇ ಒಂದು ಸೈಂಟಿಫಿಕ್ ರೀಸನ್ಗೋಸ್ಕರ ಅಷ್ಟೇ ಹೊರತು ಇದರಲ್ಲಿ ಇನ್ನೇನೋ ಒಂದು ಅಡುಗುಲಜ್ಜಿ ಶಾಸ್ತ್ರ ಇದೆಯಾ? ಇಲ್ಲ, ಆ ಥರ ಶಾಸ್ತ್ರಗಳೇನಿಲ್ಲ. ಓಕೆ, ಇದನ್ನು ಮಾಡ್ಕೋಬೋದು. ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ. ಸೊ ಯಾರು ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚಿಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ತಾ ಹೋಗಿ. ನಾನು ಇನ್ಮೇಲೆ ಏನಿದ್ರು ಮುಂಚೆಯಿಂದನೂ ಅದನ್ನೇ ಮಾತಾಡ್ತಾ ಇರೋದು, ಸೈನ್ಸು, ಲಾಜಿಕ್ಕು ಇದನ್ನೇ ಮಾತಾಡ್ತಾ ಇರೋದು, ಇನ್ನು ಮುಂದಕ್ಕೂ ಅದನ್ನೇ ಮಾತಾಡ್ತಾ ಇರೋದು. ಓಕೆ, ನಮಸ್ತೆ, ಜೈ ಹಿಂದ್.